ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ರಾವ್ ಹತ್ಯೆ ಅತ್ಯಂತ ಭೀಕರ ರೀತಿಯಲ್ಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೆತ್ತಿಕೊಂಡಿರುವಂತಹ ಪೊಲೀಸರಿಗೆ ಓಂ ಪ್ರಕಾಶ್ ರಾವ್ ಅವರ ಪತ್ನಿ ಮತ್ತು ಮಗಳಿಂದ ತನಿಖೆಗೆ ಅಸಹಕಾರ ವ್ಯಕ್ತ ಆಗ್ತಾ ಇದೆ. ಇವತ್ತು ಕೂಡ ಸ್ಟೇಷನ್ಗೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದ ಹಾಗೆ ವಾಹನದಿಂದ ಕೆಳಗಿಳಿಯೋದಕ್ಕೆ ಅವರು ಒಪ್ಪಿಲ್ಲ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸರು ಅವರನ್ನು ಕರ್ಕೊಂಡು ಬಂದು ಸ್ಟೇಷನ್ಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾದ್ರೆ ವಿಪರೀತ ಕಿರಿಕಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಇಳಿಯಲ್ಲ ಕೆಳಗೆ ಅಂತ ಅಂತಿದ್ದಾರಂತೆ. ಆಮೇಲೆ ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಅಂತೆಲ್ಲ ಕಿರಿಕ್ ತೆಗೆದಿದ್ದಾರಂತೆ. ನನ್ನನ್ನು ಮುಟ್ಟಬೇಡಿ, ಟಚ್ ಮಾಡ್ತಾ ಇರೋದು ಯಾಕೆ? ಇದು ಲೇಡಿ ಪೊಲೀಸರಿಗೆ ತಾಯಿ ಪಲ್ಲವಿ ಮತ್ತು ಮತ್ತೊಬ್ಬ ಈ ಪ್ರಕರಣದ ಅಕ್ಯೂಸ್ಡ್ ಆಗಿರುವಂತಹ ಕೃತಿ ಆವಾಜ್ ಹಾಕ್ತಾ ಇರುವಂತಹ ರೀತಿ. ನಿಮಗೆ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತೀವಿ ನಾವು. ಇಲ್ಲಿಗೆ ಅವ್ರನ್ನ ಆಚೆ ಕಡೆ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಯ್ತಂತೆ ಪೊಲೀಸರಿಗೆ. ನಿನ್ನೆನೂ ಹಿಂಗೆ ಆಯಿತು. ನಿನ್ನೆ ಆ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಬಾಗಲ್ ತೆಗಿಯೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ತಗೊಂಡ್ರು. ಈಗ ನೀವು HSR ಲೇಔಟ್ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಎಷ್ಟೊಂದು ಜನ ಲೇಡಿ ಆಫೀಸರ್ಸ್ ನಿಂತಿದ್ದಾರೆ, ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಮಗಳು ಕೃತಿ ಮಾತ್ರ ಆಮೇಲೆ ಪೊಲೀಸರು ಹೇಳಿದ ಮಾತು ಕೇಳಿಕೊಂಡು ಕೆಳಗಿಳಿಯೋದಕ್ಕೆ ಮುಂದಾದ್ರು. ತಾಯಿ ಮಾತ್ರ ಇಳದೇ ಇಲ್ಲ. ನಾನು ಬರಲ್ಲ, ನಾನ್ಯಾಕೆ ಇಳಿಬೇಕು? ಓಕೆ ಒಂದು ಅಪ್ಡೇಟ್ ಏನಂದ್ರೆ, ತಾಯಿ ಇಳಿದು ಒಳಗಡೆ ಅವ್ರನ್ನ ಕರ್ಕೊಂಡು ಹೋಗುವಲ್ಲಿ ಯಶಸ್ವಿ ಆದ್ರು. ಮಗಳು ಮಾತ್ರ ಹಠ ಹಿಡಿದು ಕೂತಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಗಳನ್ನು ಕೂಡ ಇಳಿಸಿದ್ರು ಪೊಲೀಸರು. ಇಂಥದ್ದೆಲ್ಲ ಎಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರ್ತಾರೆ ಪೊಲೀಸರಿಗೆ. ಸೊ ಅವರ ಎಕ್ಸ್ಪೀರಿಯನ್ಸನ್ನು ಬಳಸಿ ಫೈನಲಿ ಅವ್ರನ್ನ ಮನವೊಲಿಸೋದೇ ದೊಡ್ಡ ಸವಾಲಾಗಿದೆ. ನೋಡಿ ಪೊಲೀಸರಿಗೆ ಎಷ್ಟು ದೊಡ್ಡ ಸವಾಲಂತ. ಒಂದು, ಕೃತ್ಯವನ್ನು ಎಸಗಿದವರು ಯಾರು, ಹೇಗೆ, ಮೋಟಿವ್ ಏನಾಗಿತ್ತು ಅನ್ನೋದು ಬಯಲಿಗಿಳಿಬೇಕು. ಎರಡನೇದು, ಈ ಅಕ್ಯೂಸ್ಡ್ ಸ್ಥಾನದಲ್ಲಿ ಯಾರಿದ್ದಾರೆ ಅವರನ್ನೂ ಮನವೊಲಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಸೊ ದೊಡ್ಡ ತಲೆನೋವು ಪೊಲೀಸರಿಗೆ. ಬೆಳಗ್ಗೆನೇ ಈ ತಲೆನೋವಿನ ಬಿಸಿ ಅವ್ರಿಗೆ ತಟ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು ಹೊತ್ತು ಅಮ್ಮ ಮಗಳು ಇಬ್ಬರು ಕೂಡ ಆಟ ಆಡಿಸಿದ್ರು, ಆವಾಜೆಲ್ಲ ಹಾಕೋದಕ್ಕೆ ಮುಂದಾದರು. ಹೇಳಿ ಕೇಳಿ ಪೊಲೀಸ್ ಫ್ಯಾಮ್ಲಿಯಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಖಡಕ್ಕಾಗಿ ನಾವು ನಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ಬಟ್ ಮಾಡಿರೋ ಕೆಲಸ ಏನು, ಕೇಳಿಬಂದಿರೋ ಆರೋಪ ಏನು ಇವ್ರ ಮೇಲೆ, ಅದು ಯಾವುದು ಅವ್ರಿಗೆ ಫರಕ್ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಸ್ಟೇಷನಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಚಿಕ್ಕ ಭಯ ಕೂಡ ಅವರಿಗೆ ಇಲ್ಲದೆ ಇರೋದು ಕಾಣಿಸ್ತಾ ಇದೆ. ಕಾರಣ ತಂದೆ ಜೊತೆಗೆ ಸುಮಾರು ಅಧಿಕಾರಿಗಳನ್ನು ನೋಡಿದಾರಲ್ಲ ಅವರು. ಪೊಲೀಸರು ಹೆಂಗೆ, ಕಾರ್ಯವೈಖರಿ ಹೆಂಗೆ, ಒಂದು ಅಂದಾಜಿರುತ್ತೆ ಅವರಿಗೆ. ಆದರೂ ಅಲ್ಲಿ ಪೊಲೀಸರ ತನಿಖೆಗೆ ಅಸಹಕಾರವನ್ನು ಮುಂದುವರಿಸ್ತಾ ಇದ್ದಾರೆ. ಸ್ಟೇಷನ್ ಮುಂಭಾಗ ಕೆಲ ಕಾಲ ಹೈಡ್ರಾಮಾ ಕೂಡ ನಡೀತು ಅನ್ನೋದು ಗೊತ್ತಾಗ್ತಾ ಇದೆ. ಮಗಳ ಪಾತ್ರ ಕೃತ್ಯದಲ್ಲಿ ಏನು ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಪತ್ನಿಯ ಪಾತ್ರ ಆಲ್ಮೋಸ್ಟ್ ಸ್ಪಷ್ಟವಾಗಿ ಪ್ರಕಟ ಆಗ್ತಾ ಇದೆ. ಅಂದರೆ ಕ್ರೈಮ್ ಸೀನ್ ನಡೆದಂತಹ ಜಾಗದಲ್ಲಿ ಓಂ ಪ್ರಕಾಶ್ ರಾವ್ ರಕ್ತದ ಮಡುವಿನಲ್ಲಿ ಹೆಂಗೆ ಬಿದ್ದಿದ್ರೋ, ಇವ್ರ ಬಟ್ಟೆ, ಇವ್ರ ಕೈ ಎಲ್ಲ ಕೂಡ ರಕ್ತದ ಕಲೆಗಳಿಂದ ಕೂಡಿತ್ತು. ಬಟ್ ಪುತ್ರಿಯ ಪಾತ್ರದ ಪ್ರಕಟಣೆ ಇನ್ನಷ್ಟೇ ಆಗಬೇಕಾಗಿದೆ. ಅವ್ರು ಹೆಂಗೆ ಈ ಮರ್ಡರ್ಗೆ ತಾಯಿಗೆ ಸಪೋರ್ಟ್ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ಮತ್ತು ಪೂರ್ವ ತಯಾರಿ ಏನಾದರೂ ಮಾಡ್ಕೊಂಡಿದ್ರ ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಎಷ್ಟು ಟೈಮ್ನಿಂದ ಈ ರೀತಿ ಪೂರ್ವ ತಯಾರಿ ಆಗಿತ್ತು ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಈ ಎಲ್ಲ ಕಾರಣಕ್ಕೆ ಪ್ರಕರಣವನ್ನು ಭೇದಿಸೋದು ಪೊಲೀಸರಿಗೆ ತುಂಬ ಇಂಪಾರ್ಟೆಂಟ್.